ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಕ್ಕಿ ಶಾವಿಗೆ ಉಪ್ಪಿಟ್ಟು ಇದು. ಅಂದರೆ ಇವಾಗ ಶಾವಿಗೆ ಅಂತೀವಲ್ಲ ಅದನ್ನು ಇನ್ಸ್ಟೆಂಟಾಗಿ ಮಾಡಿಕೊಂಡು, ಅಂದರೆ ನಾವು ಮನೇಲಿ ಮಾಡ್ದಿರಾ ಇನ್ಸ್ಟೆಂಟಾಗಿ ತಂದುಬಿಟ್ಟು ಉಪ್ಪಿಟ್ಟು ಥರ ಮಾಡ್ಕೊಂಬಿಡ್ಬೋದು. ಅದಕ್ಕೆ ನಾನಿವಾಗ 500 ಗ್ರಾಮಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚೊಂಬಷ್ಟು, ಅಂದರೆ ಒಂದು 2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಮಾಡೋಕೆ ಇಟ್ಬಿಟ್ಟು ಅದಕ್ಕೆ 1.5 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ನೀರು ಮರಳೋವರೆಗೂ, ಅಂದರೆ ಕುದಿಬಾರ್ದು, ತುಂಬ ಅತಿ ಕುದಿಸೋವರೆಗೂ ಹೋಗಬೇಡಿ. ಆ ಗುಳ್ಳೆ ಬರುತ್ತಲ್ವ ಅಷ್ಟರವರೆಗೂ ಸ್ಟವ್ ಆಫ್ ಮಾಡಿಬಿಡಿ, ಕಾಯಿಸ್ಕೊಂಬಿಟ್ಟು. ಆಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ಅಕ್ಕಿ ಶಾವಿಗೆ ಪ್ಯಾಕೆಟ್ನ ಅದಕ್ಕೆ ಹಾಕ್ಕೊಂಬಿಡೋದು. ತೆಳುವಾಗಿರೋಂಥ ಶಾವಿಗೆ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ನಾನು, ದಪ್ಪ ಶಾವಿಗೆ ಅಲ್ಲ. ನೀವು ಮನೆಯಲ್ಲೇ ಶಾವಿಗೆ ಮಾಡಿಕೊಂಡು ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋವಂಥವ್ರು ಈ ಥರ ಅಂಗಡಿಯಿಂದ ಕೊಂಡಿರೋಂಥ ಪ್ಯಾಕೆಟಲ್ಲಿ ಮಾಡ್ಕೊಂಬಿಡ್ಬೋದು. ಇದನ್ನು ಏನು ಅಂದರೆ ಜಾಸ್ತಿ ನೀವು ಕುದಿಸೋಷ್ಟಿಲ್ಲ, ಏನು ಮಾಡೋಷ್ಟಿಲ್ಲ. ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಸಾಕು. ಅತಿ ನೀವು ಇದನ್ನು ಮಾಡಬೇಡಿ, ಅಲ್ಲಾಡ್ಸೋಕ್ಕೆ ಅಥವಾ ಕದಲ್ಕೋಕ್ಕೆ ಏನು ಮಾಡೋಕ್ಕೂ ಹೋಗಬೇಡಿ. ಸುಮ್ಮನೆ ಒಂದು ಸರ್ತಿ ಅದನ್ನೆಲ್ಲ ಮುಳುಗಿಸ್ಬಿಟ್ಟು ಬಿಟ್ಬಿಡಿ. ಒಂದು 10 ನಿಮಿಷದಲ್ಲಿ ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಅಷ್ಟರಲ್ಲಿ ನೀವು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಬಿಟ್ಟು ಅದಕ್ಕೊಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ 1 ಚಮಚದಷ್ಟು ಸಾಸಿವೆ, ಬರೀ ಸಾಸಿವೆ ಒಗ್ಗರಣೆ ಮಾಡೋದು. ಇದಕ್ಕೆ ಬೇರೆ ಏನೂ ಹಾಕೋಷ್ಟಿಲ್ಲ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಆಗಲಿ ಏನೂ ಅವಶ್ಯಕತೆ ಇಲ್ಲ, ಬರೀ ಸಾಸಿವೆನೇ ಚೆನ್ನಾಗಿರುತ್ತೆ. ಇದಕ್ಕೆ ಒಂದೇ ಒಂದು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ನಾನು ಇವತ್ತು. ನೀವು ಬಟಾಣಿ ಸೀಸನಲ್ಲಿ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಇದಕ್ಕೆ ಹಸಿ ಬಟಾಣಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನು ಒಂದು ಕ್ಯಾಪ್ಸಿಕಮ್ನ ಇಲ್ಲಿ ಹಾಕಿದ್ದೀನಿ. ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈರುಳ್ಳಿಗೆ ಇಷ್ಟಪಡೋರು ಈರುಳ್ಳಿ ಹಾಕೋಬಹುದು. ನಮ್ಮ ಮನೆಯಲ್ಲಿ ಸಾಮಾನ್ಯ ನಾವು ಇದಕ್ಕೆ ಈರುಳ್ಳಿ ಹಾಕ್ದಿರೇ ಮಾಡ್ತೀವಿ. ಆಮೇಲೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಸ್ವಲ್ಪ ಅದು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಶಾವಿಗೆನ ನೆನೆಸಿಟ್ಟಿದ್ವಲ್ವ ಬಿಸಿ ನೀರಲ್ಲಿ, ಅದನ್ನು ಇವಾಗ ಬಸ್ಕೊಂಬಿಡೋಣ. ತೂತು ಪಾತ್ರೆಯಲ್ಲಿ ಅದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಬಸ್ದುಬಿಟ್ಟು ಇಟ್ಟಿರೋಣ. ಸ್ವಲ್ಪ ಹೊತ್ತದು ಅರಳಕ್ಕೆ ಇನ್ನೊಂಚೂರು ಅವಕಾಶ ಸಿಗುತ್ತೆ. ಮತ್ತು ತಣ್ಣಗಾಗಲಿ. ಬಿಸಿ ಇರುವಾಗಲೇ ಹಾಕಿಬಿಟ್ರೆ ಏನಾಗುತ್ತೆ, ಒಗ್ಗರಣೆಗೆ ಹಾಕಿದಾಗ ಇದು ಮಿಡ್ಡೆ ಆಗಿಬಿಡುತ್ತೆ. ಮತ್ತು ನೀವು ಜಾಸ್ತಿ ಕುದಿಯೋ ನೀರಿಗೆ ಹಾಕಿದ್ರೂ ಮಿಡ್ಡೆ ಆಗಿಬಿಡುತ್ತೆ. ನೋಡಿ, ಈ ಥರ ಮಲ್ಲಿಗೆ ಥರ ಬಿಡಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಈ ಥರ ಬರಬೇಕು ಅಂತಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು. ಅತಿ ಬಿಸಿ ನೀರಿಗೆ ಹಾಕಬಾರ್ದು. ಆಮೇಲೆ ಜಾಸ್ತಿ ಅದನ್ನು ಕುದಿಸೋಕ್ಕಾಗಲಿ ಬೇಯಿಸೋಕ್ಕಾಗಲಿ ಹೋಗಬಾರ್ದು. ಮತ್ತು ಮ್ಯಾಶ್ ಮಾಡಿಬಿಡ್ಬಾರ್ದು, ಅಂದರೆ ಕಲಕ್ತಾ ಇರಬಾರ್ದು, ಸುಮ್ಮನೆ ಬಿಟ್ಬಿಡಬೇಕು. ಆಮೇಲೆ ಒಗ್ಗರಣೆಗೆ ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಶಾವಿಗೆಗೆ ಬೇಕಾಗಿರೋಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊಂಬಿಡ್ತಾಯಿದ್ದೀನಿ. ನಾವು ಶಾವಿಗೆ ಇದು ಮಾಡೋದಕ್ಕೆ ಬೇಯಿಸುವಾಗ ಸ್ವಲ್ಪ ನೀರು ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ. ಆದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಏನು ಉಪ್ಪು ಹೀರ್ಕೊಂಬಿಟ್ಟಿರಲ್ಲ, ಹಾಗಂತ ತುಂಬ ಸಪ್ಪೆನೂ ಇರಲ್ಲ. ಅದು ಸ್ವಲ್ಪ ನೋಡಿಕೊಂಡು ಮ್ಯಾನೇಜಬಲಾಗಿ ಹಾಕ್ಕೊಳ್ಳಿ. ಆಮೇಲೆ ಒಂದೆಸ್ಲು ಕರಿಬೇವು, ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದಮೇಲೆ ನೀವು ಶಾವಿಗೆ ಹಾಕ್ಕೊಳ್ಳಿ. ಲಾಸ್ಟ್ ಸ್ಟೇಜಲ್ಲಿ ಶಾವಿಗೆ ಹಾಕಬೇಕು. ಆಮೇಲೆ ಕಾಯಿ ತುರಿ, ನಿಮಗೆ ಕಾಯಿ ತುಂಬ ಇಷ್ಟ ಆಗುತ್ತೆ ಅಂದರೆ ದಂಡಿಯ ಕಾಯಿ ಹಾಕ್ಕೊಳ್ಳಿ, ಯಾಕೆಂದರೆ ರುಚಿಯಾಗುತ್ತೆ. ಕಾಯಿ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವಿಲ್ಲಿ ಚೆನ್ನಾಗಿ ಕಾಯಿ ಹಾಕಿದ್ದೀವಿ. ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಒಳ್ಳೆ ಯೆಲ್ಲೋ ಕಲರ್ ಬರಬೇಕಲ್ವ, ಅದಕ್ಕೆ ಚೆನ್ನಾಗಿ ಇದು ಹಾಕಿದ್ದೀನಿ ನಾನು ಅರಿಶಿನ 1 ಚಮಚದಷ್ಟು, ಅಂದರೆ ಒಂದು ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ನಾವು ಬಸ್ದಿಟ್ಟಿದ್ವಲ್ವ ಶಾವಿಗೆನ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅತಿ ನೀವು ಉರಿ ಬಿಸಿ ಇಟ್ಕೊಂಡು ಮಾಡ್ಕೋಬೇಡಿ, ಸಣ್ಣ ಉರಿನಲ್ಲೇ ತಳಮೇಲೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ದೊಡ್ಡ ಪಾತ್ರೆ ಇದ್ದರೆ ದೊಡ್ಡ ಪಾತ್ರೆ ತೊಗೊಳ್ಳಿ. ನಾನು ಕಾಣಲಿ ಅಂತ ಅಂದ್ಬಿಟ್ಟು ಬಾಣಲೆನಲ್ಲಿ ಮಾಡ್ತಾಯಿದ್ದೀನಿ. ದೊಡ್ಡ ಪಾತ್ರೆ ಇಟ್ಟರೇನೋ ಅದು ಕಲ್ಸೋಕ್ಕೆ ನಿಮ್ಗೆ ಕಾಣಲ್ವಲ್ಲ, ಅದಕ್ಕೋಸ್ಕರ ನಾನು ಈ ಥರ ಹೀಗೆ 2 ಸೌಟ್ ಇಟ್ಕೊಂಬಿಟ್ಟು ಕಲಿಸ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ತೋಚುತ್ತೋ ಅಷ್ಟು ಹಾಕೋಬೋದು. ಕೊತ್ತಂಬರಿ ಸೊಪ್ಪು ನಾನು 1 ಸಣ್ಣ ಬಟ್ಲಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ಪೆಷಲ್ ಎಫೆಕ್ಟ್ಸ್ಗೆ ನಿಂಬೆಹಣ್ಣು ಹಾಕೋಬೇಕು. ನಿಂಬೆಹಣ್ಣು ಹಾಕಿದ್ರೇ ಇದಕ್ಕೆ ಒಳ್ಳೆ ರುಚಿ ಬರೋದು. ಸ್ವಲ್ಪ 1/2 ಹೋಳಷ್ಟು ನಿಂಬೆಹಣ್ಣನ್ನು ನಾನು ಹೀಗೆ ಡೈರೆಕ್ಟಾಗಿ ಹಿಂಡ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀನಲ್ವಾ, ಲಾಸ್ಟಲ್ಲಿ ಹಿಂಡ್ತಾ ಇದ್ದೀನಿ. ಇವಾಗ ಕಲಿಸ್ಬಿಟ್ರೆ ನಮಗೆ ಶಾವಿಗೆ ರೆಡಿ ಆಗೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಶಾವಿಗೆ ಮನೆಯಲ್ಲೇ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳ್ಳೋಂಥ ಕೆಲಸ ಅಲ್ವಾ. ಅರ್ಜೆಂಟಲ್ಲಿರೋರು ಬೇಗ ಮಾಡೋಕ್ಕಾಗಲ್ಲಪ್ಪ ಅನ್ನೋವಂಥ ಟೈಮಲ್ಲೂ ಅಕ್ಕಿ ಶಾವಿಗೆನ ತಂದುಬಿಟ್ಟು ಈ ಥರ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಸೇಮ್ ಶಾವಿಗೆ ಟೇಸ್ಟು, ಸೇಮ್ ಟೆಕ್ಸ್ಚರು ಸೇಮ್ ಇರುತ್ತೆ. ನಿಮಗೆ ಮನೇಲಿ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದಂತೂ ನೀವು ಒಗ್ಗರಣೆ ಇದು ಎಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಮನೆಯಲ್ಲೇ ಮಾಡಿದ್ದೀವೇನೋ ಅನ್ನೋ ಹಾಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಶಾವಿಗೆ. ನೀವು ಮನೇಲಿ ಮಾಡಿದ್ರೂ ಇಷ್ಟು ಬಿಡಿಯಾಗಿ ಬರೋಲ್ಲ. ಅಂಗಡಿಯಿಂದ ತಂದಿದ್ದು ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದು.
ಹಾಗಾಗಿ ನಿಶ್ಚಿಂತೆಯಿಂದ ತಂದುಬಿಟ್ಟು ಮಾಡ್ಕೊಂಬಿಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ಳಿ. ನೀವು ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲಿಂದ ಸರ್ವ್ ಮಾಡಿಬಿಟ್ರೆ ಬೇಕು ಅನ್ನೋರು ಇನ್ನೊಂಚೂರು ನಿಂಬೆಹಣ್ಣು ಹಿಂಡ್ಕೊಬೋದು, ಖಾರ ಇನ್ನೂ ಬೇಕು ಅನ್ನೋರು ಇನ್ನೊಂಚೂರು ಖಾರ ಹಾಕ್ಕೋಬೋದು. ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಖಂಡಿತ ತಿಳಿಸಿ.